ಅಲ್ಲ ಇಬ್ರು ಮಾವರದಾರ ರೈಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇದು ಬಂದು ಹನುಮಾನ್ ಜಯಂತಿ ದಿನ ಮಾಡ್ಕೊಂಡಿರೋಂಥ ಬ್ಲಾಗು. ಹನುಮಾನ್ ಜಯಂತಿ ಯೂಶ್ವಲಿ ಎಲ್ಲರೂ ಆಂಜನೇಯ ಟೆಂಪಲ್ಗೆ ಹೋಗ್ತೀರಾ. ಸೊ ನಾನು ಹನುಮಾನ್ ಜಯಂತಿ ಇತ್ತು ಅಲ್ವಾ, ಸೊ ನಾನು ಆಂಜನೇಯ ಟೆಂಪಲ್ಗೆ ಹೋಗಿದ್ದೆ. ಇವತ್ತಿನ ದಿನ ಹೇಗಿತ್ತು, ಹಾಗೆ ಹೇಗೋಯ್ತು ಇವತ್ತಿನ ದಿನ, ನಮ್ಮೂರಲ್ಲಿ ಹನುಮಾನ್ ಜಯಂತಿ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ನಾನಿವಾಗ ಟೆಂಪಲಿಗೆ ಬಂದೆ, ಆಂಜನೇಯನ ಟೆಂಪಲ್ಗೆ. ಆಲ್ರೆಡಿ ಮಾರ್ನಿಂಗೇ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗೈಸ್. ಮಾರ್ನಿಂಗ್ ಏನಿಲ್ಲ ಅಂದರೆ ಒಂದು 6 o'clock ಹಂಗೆ ಫುಲ್ ವಿಶೇಷ ಪೂಜೆ ಇತ್ತು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ. ನಾನು 9:30 10 o'clock ಹಂಗೆ ಬಂದಿದ್ದು. ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದ್ಬಿಟ್ಟು ಆಲ್ರೆಡಿ ಪ್ರಸಾದ ಕೊಡ್ತಾಯಿದ್ರು ಎಲ್ರಿಗೂ. ಇವಾಗ ಜನ ಸ್ವಲ್ಪ ಕಡಿಮೆ ಇದೆ ಗೈಸ್. ಬೆಳಗ್ಗೆ ಮಾರ್ನಿಂಗ್ ವಿಶೇಷ ಪೂಜೆ ಇತ್ತು ಅಲ್ವಾ, ಆವಾಗಂತೂ ತುಂಬ ಜನ ಇರ್ತಾರೆ. ಫುಲ್ ರಶ್ ಇತ್ತು ಆ್ಯಕ್ಚುಲಿ ಮಾರ್ನಿಂಗು. ನಾವು ಹೋದಾಗೂ ರಶ್ಶೇ ಇತ್ತು, ಸ್ವಲ್ಪ ಜನ ಕಡಿಮೆ ಇದ್ದರು. ಬಂದುಬಿಟ್ಟು ರಿಟರ್ನ್ ಹೋಗ್ಬಿಟ್ಟಿದ್ರು ಮನೆಗೆ. ಗೈಸ್, ನಾನು ಮಾರ್ನಿಂಗ್ ಎದ್ಮೇಲೆ ಚಿನ್ನಿಗೆ, ಮೈನಾಗೆ, ಹಾಗೆ ನಮ್ಮ ದಿಯಂಗೆ, ಎಲ್ರಿಗೂ, ಪಾಪುಗೆ ಎಲ್ಲರಿಗೂ ಸ್ನಾನ ಮಾಡಿಸ್ಬಿಟ್ಟು ನಾನು ತಲೆ ಸ್ನಾನ ಮಾಡಿಕೊಂಡು ಬರೋಷ್ಟರಲ್ಲಿ ಟೈಮ್ ಆಲ್ರೆಡಿ 9:30 10 o'clock ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವಿಶೇಷ ಪೂಜೆ ಇರುತ್ತೆ ಅಲ್ವಾ ಆಂಜನೇಯ ದೇವರಿಗೆ, ಅದನ್ನು ನೋಡೋಕ್ಕಾಗಲಿಲ್ಲ. ಸೊ ನಾನು ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೊರಗಡೆ ಬಂದೆ. ಆಲ್ರೆಡಿ ಪ್ರಸಾದ ತಿಂತಾಯಿದ್ರು. ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ಸಿಕ್ಕಿದ್ರು ಗೈಸ್. ಎಲ್ಲರಿಗೂ ಮಾತಾಡಿಸ್ತಾ ನಿಂತ್ಕೊಂಡೆ ಇಲ್ಲೇ. ಅವರು ಎಲ್ಲ ಊಟ ಮಾಡ್ತಾಯಿದ್ರು, ಪ್ರಸಾದ ತಿಂತಾಯಿದ್ರು. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಮಾತಾಡಿಸ್ತಾಯಿದ್ದೆ. ಅಕ್ಕ ಅವರೆಲ್ಲ ಮಾತಾಡಿಸ್ತಿದ್ರು. ಸೊ ಮಾತಾಡ್ಕೊಂಡು ನಿಂತ್ಕೊಂಡೆ. ಮತ್ತು ಇಲ್ಲಿ ಗೈಸ್ ರೈಸ್ ಖಾಲಿ ಆಯಿತು ಅಂದ್ಬಿಟ್ಟು ಮತ್ತೆ ರೈಸ್ ಮಾಡೋಕ್ಕಿಟ್ಟಿದ್ರು. ಅಷ್ಟರಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದೆ. ಗೈಸ್ ನೋಡಿ, ನಮ್ಮ ಚಿನ್ನಿಮಾ ಮತ್ತು ಮೈನಾ, ದಿಯಾ ಮಾರ್ನಿಂಗೇ ಬಂದುಬಿಟ್ಟು ಅವ್ರು ಬೇಗನೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟೆ. 8:30 ಹಂಗೆ ಬಂದುಬಿಟ್ಟು ಅವರು ಊಟ ಮಾಡ್ಕೊಂಡು ರಿಟರ್ನ್ ಬಂದರು. ಆಮೇಲೆ ನಾನು ಹೋದೆ ಅಲ್ವಾ, ನನ್ನ ಜೊತೆಗೂ ಬಂದರು ಇಬ್ಬರೂ. ಇವಾಗ ನಮ್ಮ ಲಕ್ಕಿನ ಕರ್ಕೊಂಡು ಬಂದಿದ್ದೇನೆ. ಲಕ್ಕಿನ ಅಪ್ಪ ಎತ್ಕೊಂಡು ಹೋದರು. ತುಂಬ ಬಿಸಿಲಿದೆ ಅಂದ್ಬಿಟ್ಟು ನಮ್ಮಪ್ಪ ಲಕ್ಕಿನ ಮನೆಗೆ ಎತ್ಕೊಂಡು ಹೋದರು. ಅಮ್ಮನೂ ಬರ್ತೀನಿ ಅಂತ ಹೇಳಿದರು ಗೈಸ್. ಅದಕ್ಕೆ ನಾನು ಮತ್ತು ದಿಯಾ ಮತ್ತು ಚಿನ್ನು ಬಂದ್ವಿ ಗೈಸ್. ನೋಡಿ, ಇವಾಗ ಎಲ್ಲರೂ ಪ್ರಸಾದ ತಿಂತಾಯಿದ್ದಾರೆ. ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಪೂಜೆ ಎಲ್ಲ, ಪ್ರಸಾದಕ್ಕೆ ಗೋಧಿ ಹುಗ್ಗಿ ಅಂದರೆ ಗೋಧಿ ಪಾಯಸ, ಕೋಸಂಬರಿ, ಮತ್ತು ಅಭಿಷೇಕ ಮಾಡಿರ್ತಾರೆ ಅಲ್ವಾ, ಎಲ್ಲ ಥರದ ಹಣ್ಣುಗಳನ್ನ ಹಾಕ್ಬಿಟ್ಟು ಆಂಜನೇಯನಿಗೆ, ಅದು ಒಂದು ಪ್ರಸಾದ. ಮತ್ತು ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಇದಿಷ್ಟು ಹನುಮಾನ್ ಜಯಂತಿಗೆ ಪ್ರಸಾದ ಮಾಡಿಸಿದ್ರು ಗೈಸ್. ಲಾಸ್ಟ್ ವೀಕಲ್ಲಿ ರಾಮನವಮಿ ಇತ್ತು. ರಾಮನವಮಿನೂ ತುಂಬ ಗ್ರ್ಯಾಂಡಾಗೆ ಮಾಡಿದರು ಆಂಜನೇಯ ಟೆಂಪಲಲ್ಲಿ. ಇವತ್ತು ಹನುಮ ಜಯಂತಿ ಇದೆ. ಹನುಮ ಜಯಂತಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ದೇವಸ್ಥಾನ ಆದಾಗಿಂದ ಗೈಸ್ ಏನಾದರೂ ಒಂದು ವಿಶೇಷವಾಗಿ ಪೂಜೆ ನಡೀತಾನೆ ಇರುತ್ತೆ, ಹಾಗೆ ಹಬ್ಬಗಳು ಮಾಡ್ತಾನೆ ಇರ್ತಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದು ನಮ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಒಂದು 1 year ಮೇಲೆ 3 months ಆಯಿತು. ಇದು ಹೊಸ ದೇವಸ್ಥಾನ, ಎಲ್ಲ ಕಲ್ಲಿಂದನೇ ಕಟ್ಸಿರೋ ಅಂಥದ್ದು. ತುಂಬಾ ದುಡ್ಡು ಖರ್ಚು ಮಾಡಿದ್ದೀವಿ ಗೈಸ್ ಇದಕ್ಕೆ. ಊರಿನ ಜನ ಎಲ್ಲ ಫಂಡೆಲ್ಲ ಹಾಕ್ಬಿಟ್ಟು ಗೌರ್ಮೆಂಟಿಂದ ಅಮೌಂಟು ಸ್ಯಾಂಕ್ಷನ್ ಆಗಿಬಿಟ್ಟು ತಾಗಿದ್ಮೇಲೆ ಇಷ್ಟು ದೊಡ್ಡ ದೇವಸ್ಥಾನ ಮಾಡಿರೋದು. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಲಾಸ್ಟು ಓಪ್ನಿಂಗ್ ಇದ್ದಾಗ ನಾನೊಂದು ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನಮ್ಮ ಆಂಜನೇಯನ ದೇವಸ್ಥಾನದ ಬಗ್ಗೆ. ಹಾಗೆ ಇವಾಗ ನೋಡಿದ್ರಿ ಅಲ್ವಾ, ಅದು ಬಸವೇಶ್ವರ ದೇವಸ್ಥಾನ. ಅದು ಕೂಡ ಕಲ್ಲಿಂದನೇ ಕೆತ್ತನೆ ಮಾಡಿರೋದು.
ಇವಾಗಂತೂ ತುಂಬಾ ಚೆನ್ನಾಗಿದೆ ನಮ್ಮ ದೇವಸ್ಥಾನ ನೋಡೋದಕ್ಕೆ. ಏನಾದರೂ ಹಬ್ಬಗಳು ಮತ್ತು ಸ್ಯಾಟರ್ಡೇನೂ ದೇವರು ಹೊಂಡಿಸ್ತಾರೆ ಗೈಸ್. ದೇವ್ರನ್ನ ಏನು ದೇವ್ರು ಹೊಂಡ್ಸೋದು ಅಂತಾರೆ, ಅದೆಲ್ಲ ಮಾಡ್ತಾರೆ ಸ್ಯಾಟರ್ಡೇನೂ. ಆವಾಗೂ ಫುಲ್ಲು ಜಾತ್ರೆ ಥರ ಇರುತ್ತೆ. ಅಂದರೆ ಜನ ಎಲ್ಲ ತುಂಬ ಜನ ಇರ್ತಾರೆ ಗೈಸ್. ನೋಡಿ, ಇದು ನಮ್ಮೂರು ಮತ್ತು ಇದು ಮಾರಮ್ಮ, ಗೋಚಂದ್ರ ಮಾರಮ್ಮನ ದೇವಸ್ಥಾನ ಇದು. ನಾವಿವಾಗ ಮನೆಗೆ ಹೊರಟಿದ್ದೀವಿ. ಇದು ಬಂದು ನಮ್ಮ ಮನೆ ರೂಟು. ನಮ್ಮ ಜಾನು ಮತ್ತು ಚಿನ್ನಿ ಹೊರಟಿದ್ದಾರೆ ಮನೆಗೆ. ಹಾಗೆ ನಾನು ಅಮ್ಮನೂ ಮನೆಗೆ ಬಂದ್ವಿ ಗೈಸ್. ಇನ್ನೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಓಲ್ಡ್ ವೀಡಿಯೋಸು ನ್ಯೂ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್. ಹಾಗೆ ನಾನು ಇದೇ ರೀತಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್.